ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಈಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಸಮ್ಮರ್ ಕೂಲರ್ ಡ್ರಿಂಕ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಉತ್ತರ ಭಾರತದಲ್ಲಿ ಫೇಮಸ್ಸು. ಸಮ್ಮರಲ್ಲಿ ಹೆಚ್ಚಾಗಿ ಇದನ್ನು ಪ್ರತಿದಿನವೂ ಈ ಡ್ರಿಂಕ್ಸ್ನ ಮಾಡಿ ಕುಡಿತಾರೆ. ಇದನ್ನು ಸತ್ತು ಅಂತಾರೆ. ಸೊ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಹುರ್ಗಡ್ಲೆ, ಅರ್ಧ ಟೇಬಲ್ ಸ್ಪೂನ್ ಕರಿಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಅಜ್ವಾಯಿನ್ ಅಂದರೆ ಓಂಕಾಳು. ಇದು ಮೊದಲು ಇವನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಈಗ ಹುರ್ಕೊಳ್ಳೋಣ. ಮೊದಲಿಗೆ ಮೆಣಸನ್ನ ಹುರ್ಕೊಳ್ಳೋಣ. ಈಗ ಮೆಣಸು ಫ್ರೈ ಆಗಿದೆ. ಇದನ್ನ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಈಗ ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ. ನೋಡಿ ಜೀರಿಗೆ ಈಗ ಹುರ್ಕೊಂಡಾಗಿದೆ. ಇದನ್ನು ಕೂಡ ಅದೇ ತಟ್ಟೆಗೆ ಹಾಕ್ಕೊಳ್ಳೋಣ. ಓಂಕಾಳು, ನೋಡಿ ಚಟಪಟ ಅಂತ ಇದೆ. ಇದನ್ನು ಅದೇ ತಟ್ಟೆಗೆ ಸೇರಿಸ್ಕೊಳ್ಳೋಣ. ಈಗ ಹುರ್ಗಡ್ಲೆ ಅಥವಾ ಪುಟಾಣಿ ಅಂತಾರೆ, ಇದನ್ನು ಕೂಡ ಹುರ್ಕೊಳ್ಳೋಣ. 2 ಟ್ರಿಪ್ ಹುರ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಚೆನ್ನಾಗಿ ಹುರಿದಿದೆ. ಈಗ ಅದನ್ನು ಇದು ಒಂದೇ ತಟ್ಟೆಗೆಲ್ಲ ಸೇರಿಸ್ಕೊಳ್ಳೋಣ. ಇನ್ನು ಉಳಿದಿದ್ದು ಕೂಡ ಅದೇ ರೀತಿ ಹುರ್ಕೊಳ್ಳೋಣ. ನೋಡಿ ಎಲ್ಲ ಹುರ್ಕೊಂಡಿದೆ. ಈಗ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗಲಿ. ನೋಡಿ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಎಲ್ಲಾನು. ಈಗ ನೋಡಿ ಪೌಡ್ರ್ ಆಗಿದೆ. ಈಗ ಜರಡೆ ಇಟ್ಕೊಳ್ಳೋಣ. ಸರಿ ಏನಾರು ಇದ್ರೆ ಇದರಲ್ಲೇ ಉಳ್ಕೊತೈತೆ. ನೋಡಿ ಜರಡೆ ಎಲ್ಲ ಹಿಡ್ದಾಗಿದೆ. ಈಗ ಒಂದು ಡಬ್ಬಿಗೆ ಇದನ್ನು ತುಂಬಿಕೊಳ್ಳೋಣ. ನೋಡಿ ಒಂದು ಡಬ್ಬಿಲಿ ಈ ರೀತಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಒಂದು ಸ್ಪೂನು ಒಂದು ಲೋಟಕ್ಕೆ ಹಾಕ್ಕೊಂಡು ಈ ಡ್ರಿಂಕ್ ಮಾಡ್ಕೊಂಡು ಕುಡಿಬೋದು. ಈಗ ಮಾಡಿ ತೋರಿಸ್ತೀನಿ. ಒಂದು ಬೌಲ್ಗೆ ಕೋಲ್ಡ್ ವಾಟರ್ ಹಾಕ್ಕೊತಾ ಇದ್ದೀನಿ. ನಾರ್ಮಲ್ ವಾಟರ್ ಕೂಡ ಹಾಕ್ಕೋಬೋದು. ನಾವೇನು ನೀರು ತೊಗೊಂಡಿದ್ವಿ ಅದಕ್ಕೆ ಪ್ರಮಾಣಕ್ಕೆ ತಕ್ಕಂಗೆ ಪೌಡ್ರ್ ಸೇರಿಸ್ಕೊಳ್ಳೋಣ. ಇಲ್ಲೊಂದು 3 ಟೇಬಲ್ ಸ್ಪೂನ್ ಹಾಕ್ಕೋತೀನಿ. ನೋಡಿ ಈರುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಒಂದು ನಿಂಬೆಹಣ್ಣು ರಸನ ಹಿಂಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡೋಣ. ನೋಡಿ ರೆಡಿಯಾಗಿದೆ. ಈಗ ಲೋಟಕ್ಕೆ ಹಾಕ್ಕೊಳ್ಳೋಣ. ನೋಡಿ ಬೇಸಿಗೆಯ ತಂಪಾದ ಒಂದು ಪಾನೀಯ ಹುರ್ಗಡ್ಲೆ ಡ್ರಿಂಕ್ಸು ರೆಡಿಯಾಗಿದೆ. ಇದರಲ್ಲೆಲ್ಲ ಮೆಡಿಸಿನ್ ವ್ಯಾಲ್ಯೂ ಇದೆ. ಮೆಣಸಲ್ಲಾಗಲಿ, ಜೀರಿಗೆ ಆಗಲಿ, ಓಂಕಾಳಾಗಲಿ, ಹುರ್ಗಡ್ಲೆ ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪಲ್ಲಿ ಕೂಡ ನಿಂಬೆಹಣ್ಣಲ್ಲಿ ಕೂಡ ಮೆಡಿಸಿನ್ ವ್ಯಾಲ್ಯೂ ಇದೆ. ಇದು ತಗೊಳ್ಳೋದ್ರಿಂದ ದೇಹ ತಂಪಾಗಿರುತ್ತದೆ. ಈಗ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ನೋಡಿ ಟೇಸ್ಟ್ ಮಾಡ್ತಿದ್ದೀನಿ. ಸೂಪರಾಗಿದೆ, ಚೆನ್ನಾಗಿದೆ. ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ. ಈಗ ಬೇಸಿಗೆ ಆಗಿರೋದ್ರಿಂದ ಕುಡಿಯೋದ್ರಿಂದ ದೇಹಕ್ಕೆ ಕೂಡ ತಂಪಾಗಿರುತ್ತದೆ ಮತ್ತು ದೇಹಕ್ಕೂ ಕೂಡ ಎನರ್ಜಿ ಬರುತ್ತೆ. ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಈ ಹುರ್ಗಡ್ಲೆಯಲ್ಲಿ ಎನರ್ಜಿ ಇದೆ. ಸೊ ಶಕ್ತಿ ಕೂಡ ಬರುತ್ತೆ ಮತ್ತು ಡಯಟ್ ಮಾಡೋದು ತುಂಬಾ ಒಳ್ಳೆಯದು.
ನೀವು ಮನೇಲಿ ಮಾಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರೇಟಿಗೆ ಶೇರ್ ಮಾಡಿ. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್.